ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರವಾಗಿ ಆರೋಪಿಗಳ ಹೇಳಿಕೆಗಳನ್ನು ಕೂಡ ಇದೀಗ ಪೊಲೀಸ್ ಅಧಿಕಾರಿಗಳು ದಾಖಲು ಮಾಡಿಕೊಳ್ತಾ ಇದ್ದಾರೆ. ಆರೋಪಿ ದರ್ಶನ್, ಪವಿತ್ರ ಗೌಡ ಸೇರಿ ಎಲ್ಲರ ಹೇಳಿಕೆಗಳನ್ನು ಖಾಕಿ ಪಡೆ ದಾಖಲಿಸಿಕೊಳ್ತಾ ಇದೆ. ಏನೆಲ್ಲ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಆ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಸ್ಪಾಟ್ ಮಹಜರು ಮುಗಿದ ಬಳಿಕ ಎಲ್ಲ ಆರೋಪಿಗಳ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸರ ಬಳಿಯಲ್ಲಿ ಕೆಲವು ಮಾಹಿತಿಗಳನ್ನು ಆರೋಪಿಗಳು ಬಿಚ್ಚಿಟ್ಟಿದ್ದಾರೆ. ಎಲ್ಲ ಈ ರೀತಿಯಾಗಿ ಆಗಿತ್ತು, ನಾವು ಈ ಸಂದರ್ಭದಲ್ಲಿ ಇಲ್ಲಿ ಇದ್ವಿ, ನಮ್ಮ ಪಾತ್ರ ಈ ರೀತಿಯಾಗಿ ಇದೆ, ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಕೂಡ ಹಂಚಿಕೊಳ್ಳುವಂತಹ ಕೆಲಸವನ್ನು ಆರೋಪಿಗಳು ಮಾಡಿದ್ದಾರೆ. ಇನ್ನು ಇವರು ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಅವರ ಹೇಳಿಕೆಗಳನ್ನು ಕೂಡ ತನಿಖಾಧಿಕಾರಿಗಳು ದಾಖಲಿಸಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಆರೋಪಿಗಳು ಹೇಳಿದ್ದೇನು ಅನ್ನುವಂಥದ್ದನ್ನು ನೋಡ್ತಾ ಹೋದರೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ತನಿಖೆಯನ್ನು ಮಾಡ್ತಾ ಇರುವಂತಹ ಅಧಿಕಾರಿಗಳಿಗೆ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ, ರೇಣುಕಾಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ಗಳನ್ನು ಪವನ್ ಅವರಿಗೆ ನಾನು ಕಳಿಸಿದ್ದೆ, ಆತ ಏನೆಲ್ಲ ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದ ಅದನ್ನೆಲ್ಲ ಪವನ್ಗೆ ಕಳಿಸಿದ್ದೆ, ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಕೂಡ ನಾನು ಹೇಳಿದ್ದೆ, ದರ್ಶನ್ಗೆ ಈ ವಿಚಾರ ಗೊತ್ತಾದರೆ ಅನಾಹುತ ಆಗಬಹುದು ಅಂತ ನಾನು ಹೇಳಿದ್ದೆ, ನನಗೆ ಕೊಲೆ ಮಾಡ್ತಾರೆ ಅಂತ ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ, ಕೊಲೆ ಮಾಡ್ತಾರೆ ಅಂದರೆ ನಾನೇ ಕಂಪ್ಲೇಂಟ್ ಕೊಟ್ಟು ಎಲ್ಲವನ್ನು ಕೂಡ ಸರಿ ಮಾಡ್ತಾ ಇದ್ದೆ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆಯನ್ನು ದಾಖಲು ಮಾಡಲಾಗಿದೆ. ಇನ್ನು A2 ಆರೋಪಿಯಾಗಿರುವಂತಹ ದರ್ಶನ್ ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ, ಪವನ್ನಿಂದ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ನನಗೆ ಗೊತ್ತಾಯಿತು, ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂತು, ರೇಣುಕಾಸ್ವಾಮಿಯನ್ನು ಕರೆತರುವಂತೆ ರಾಘವೇಂದ್ರನಿಗೆ ನಾನು ಸೂಚನೆ ಕೊಟ್ಟೆ, ಆ ರೇಣುಕಾಸ್ವಾಮಿ ಯಾರಿದ್ದಾನೆ ಆತನನ್ನು ಕರೆತರ್ರಪ್ಪ ಅಂತ ನಾನು ರಾಘವೇಂದ್ರನಿಗೆ ಸೂಚನೆ ಕೊಟ್ಟೆ, ಮಾತನಾಡಿ ಆತನಿಗೆ ಮಾಹಿತಿಯನ್ನು ಕೊಟ್ಟೆ. ಇನ್ನು ಶನಿವಾರ ಸಂಜೆ ರೇಣುಕಾಸ್ವಾಮಿಯನ್ನು ಶೆಡ್ನಲ್ಲಿ ನಾನು ಭೇಟಿಯಾದೆ, ಹೀಗಾಗಿ ಇವರು ಕೂಡ ರೇಣುಕಾಸ್ವಾಮಿಯನ್ನು ಶೆಡ್ನಲ್ಲಿ ಕರೆತರುವಂತಹ ಕೆಲಸವನ್ನು ಮಾಡಿದರು. ರೇಣುಕಾಸ್ವಾಮಿಯನ್ನು ಶೆಡ್ನಲ್ಲಿ ನಾನು ಭೇಟಿಯಾದೆ, ಇನ್ನೊಂದು ಸಲ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರೋದಿಲ್ಲ ಅಂತ ಆತನಿಗೆ ವಾರ್ನ್ ಮಾಡಿದೆ. ಅದರ ಜೊತೆಗೆ ಆತನಿಗೆ ದುಡ್ಡು ಕೂಡ ನಾನು ಕೊಟ್ಟೆ, ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರು ಸೇರುವಂತ ನಾನು ಹೇಳಿ ಅಲ್ಲಿಂದ ಹೊರಟಿದ್ದೆ. ನಾನು ಇದನ್ನು ಬಿಟ್ಟರೆ ಬೇರೆ ಏನೂ ಮಾಡಿಲ್ಲ, ನಾನು ಈ ಕೊಲೆಯನ್ನು ಮಾಡಿಲ್ಲ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದರ್ಶನ್ ಅವರು ತಮ್ಮ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ದಾಖಲಾಗಿದೆ. ಇನ್ನು ಅದೇ ರೀತಿಯಾಗಿ ಪವನ್ನ ಹೆಸರು ಕೂಡ ಕೇಳಿಬಂದಿತ್ತು. ಹೀಗಾಗಿ A3 ಆರೋಪಿಯಾಗಿರುವಂತಹ ಪವನ್ನ ಹೇಳಿಕೆ ಏನು? ಇನ್ನು ಪವನ್ನ ಹೇಳಿಕೆಯನ್ನು ನೋಡೋದಾದರೆ, ಪವಿತ್ರ ಅಕ್ಕನಿಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜನ್ನು ಮಾಡಿದ್ದ, ಪವಿತ್ರ ಅಕ್ಕ ಅವರಿಗೆ ಈ ರೀತಿಯಾಗಿ ಆತ ಮೆಸೇಜ್ ಮಾಡಿದ್ದ, ಇದು ಯಾರು ಪತ್ತೆ ಮಾಡುವಂತ ನನಗೆ ಅಕ್ಕ ಅವರು ಹೇಳಿದ್ರು, ಪವಿತ್ರ ಅವರು ಹೇಳಿದ್ರು, ಪವಿತ್ರ ಗೌಡ ಹೆಸರಿನಲ್ಲಿ ರೇಣುಕಾಸ್ವಾಮಿ ಜೊತೆಯಲ್ಲಿ ಚಾಟ್ ಮಾಡ್ತಾ ನಾನು ನಂಬರನ್ನು ಪಡೆದುಕೊಂಡೆ, ಅವರ ಹೆಸರಿನಲ್ಲಿ ನಾನು ಚಾಟ್ ಮಾಡಿದೆ, ಅವರ ನಂಬರನ್ನು ನಾನು ಪಡೆದುಕೊಂಡೆ, ನಾನು ವಿಚಾರವನ್ನು ದರ್ಶನ್ ಅವರಿಗೂ ಕೂಡ ಹೇಳಿದೆ, ಆ ಬಳಿಕ ರೇಣುಕಾಸ್ವಾಮಿಯನ್ನು ಕರೆಸಿ ಶೆಡ್ನಲ್ಲಿ ಎಲ್ಲರೂ ಕೂಡ ಸೇರಿ ಹಲ್ಲೆ ಮಾಡಿದ್ವಿ, ರೇಣುಕಾಸ್ವಾಮಿ ಮೂರ್ಛೆ ಹೋಗಿರಬಹುದು ಅಂತ ಅಂದ್ಕೊಂಡೆ, ಆದರೆ ಆತ ಸತ್ತು ಹೋಗಿದ್ದ, ಭಯ ಹುಟ್ಟಿಸ್ಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಸಾಯಿಸುವಂತಹ ಉದ್ದೇಶ ನಮಗೆ ಇರಲಿಲ್ಲ, ಆತನನ್ನು ಬೆದರಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ, ಆದರೆ ಸಾಯಿಸಬೇಕು ಅನ್ನುವಂತಹ ಉದ್ದೇಶ ನಮಗಿರಲಿಲ್ಲ. ಇನ್ನು ಅದೇ ರೀತಿಯಾಗಿ A4 ಆರೋಪಿಯಾಗಿರುವಂತಹ ರಾಘವೇಂದ್ರ ಹೆಸರು ಕೂಡ ಕೇಳಿಬಂದಿದೆ. ಇನ್ನು ರಾಘವೇಂದ್ರ ಆರೋಪಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನು ಅಂತ ನೋಡೋದಾದರೆ, ಚಿತ್ರದುರ್ಗ ತೂಗುದೀಪ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನಾಗಿದ್ದೀನಿ, ನಾನು ನೋಡಿ ಸ್ವಾಮಿ, ತೂಗುದೀಪ್ ದರ್ಶನ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷ ನಾನಾಗಿದ್ದೀನಿ, ದರ್ಶನ್ ಅವರು ಒಂದು ನಂಬರ್ ಕೊಟ್ಟು ಈ ವ್ಯಕ್ತಿಯನ್ನು ಪತ್ತೆ ಮಾಡುವಂತೆ ನನಗೆ ಹೇಳಿದ್ರು, ನಂಬರ್ ಸಿಕ್ಕಿದ್ರಿಂದಾಗಿ ರೇಣುಕಾಸ್ವಾಮಿಯನ್ನು ಆರಾಮವಾಗಿ ನಾನು ಪತ್ತೆ ಮಾಡಿದ್ದೆ, ನಂಬರ್ ಕೊಟ್ಟಿದ್ದರಿಂದಾಗಿ ರೇಣುಕಾಸ್ವಾಮಿ ಯಾರು ಎತ್ತ ಎಲ್ಲವನ್ನೂ ಕೂಡ ನಾನು ಬಹಳಷ್ಟು ಈಸಿಯಾಗಿ ಪತ್ತೆ ಮಾಡಿದ್ದೆ, ರೇಣುಕಾಸ್ವಾಮಿಯನ್ನು 2 ದಿನ ನಾನು ವಾಚ್ ಮಾಡುವಂತಹ ಕೆಲಸವನ್ನು ಮಾಡಿದ್ದೆ, ಆತನ ಹಾವಭಾವಗಳು ಎಲ್ಲೆಲ್ಲಿ ಹೋಗ್ತಾನೆ, ಏನೇನು ಮಾಡ್ತಾನೆ ಇದನ್ನು ಕೂಡ ನಾನು ವಾಚ್ ಮಾಡಿದೆ, ಆತ ಫಾರ್ಮಸಿಗೆ ಬರುವಂತಹ ಸಂದರ್ಭದಲ್ಲಿ ಸ್ವಲ್ಪ ಮಾತನಾಡಬೇಕು ಅಂತ ನಾನು ಕರೆದುಕೊಂಡು ಬಂದೆ, ಶನಿವಾರ 3 ಗಂಟೆ ವೇಳೆಗೆ ಪಟ್ಟಣಗೆರೆಯ ವಿನಯ್ ಶೆಡ್ ಒಳಗೆ ಕರೆದುಕೊಂಡು ಹೋದೆ, ವಿನಯ್ ಅವರ ಶೆಡ್ ಒಳಗೆ ನಾನು ಆತನನ್ನು ಕರೆದುಕೊಂಡು ಹೋದೆ, ಅಷ್ಟರಲ್ಲಿ ರೇಣುಕಾಸ್ವಾಮಿಯನ್ನು ನೋಡಿದ ಕೂಡಲೇ ಸಾಕಷ್ಟು ಜನ ಆತನ ಮೇಲೆ ಹಲ್ಲೆ ಮಾಡಿದ್ರು, ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯನೋ ಅಂತ ಎಲ್ಲರೂ ಸೇರಿ ನಾವು ಹೊಡೆದ್ವಿ, ಸತ್ತು ಹೋಗ್ತಾನೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ರಾಘವೇಂದ್ರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ.
ಇದು ಎಲ್ಲ ಆರೋಪಿಗಳು ಕೂಡ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಈ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡಿಕೊಂಡಿರುವಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಅಂದರೆ ಯಾರ್ಯಾರು ಆರೋಪಿಗಳು ಈಗ ಒಬ್ಬೊಬ್ಬರಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನು ಈಗ ಒಬ್ಬರ ಎದುರು ಮತ್ತೊಬ್ಬರನ್ನ ಕೂರಿಸಿ ಅವರ ವಿಚಾರಣೆ ಮಾಡಿ ಈ ಹೇಳಿಕೆಗಳನ್ನು ಕ್ರಾಸ್ ವೆರಿಫಿಕೇಷನ್ ಮಾಡುವಂತಹ ಸಾಧ್ಯತೆ ಇವತ್ತಿದೆ. ಇವರು ಕೊಟ್ಟಿರುವಂತಹ ಹೇಳಿಕೆಗೂ ಅದೇ ರೀತಿಯಾಗಿ ಮತ್ತೊಬ್ಬರು ಕೊಟ್ಟಿರುವಂತಹ ಹೇಳಿಕೆಗೂ ತಾಳೆ ಆಗ್ತಾ ಇದೆಯಾ ಇಲ್ವಾ, ಅಥವಾ ಬೇರೆ ಕಥೆಯನ್ನು ಇವರೇನಾದರೂ ಕಟ್ತಾ ಇದ್ದಾರಾ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಆರೋಪಿಗಳನ್ನು ಎದುರು ಬದುರು ಕುಳಿಸಿ ಅವರನ್ನ ವಿಚಾರಣೆ ಮಾಡುವಂತಹ ಸಾಧ್ಯತೆ ಕೂಡ ಇರುತ್ತೆ. ಅದೇ ರೀತಿಯಾಗಿ ಇವರ ಪಾತ್ರ ಏನಾಗಿತ್ತು ಅನ್ನುವಂಥದ್ದು ಕೂಡ ಈಗಾಗಲೇ ಗೊತ್ತಾಗಿದೆ. ಪವಿತ್ರ ಗೌಡ ಅವರ ಪಾತ್ರ ಏನಾಗಿತ್ತು, ದರ್ಶನ್ ಪಾತ್ರ ಏನಾಗಿತ್ತು, ಅದೇ ರೀತಿಯಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಭಾಗಿಯಾಗಿದ್ದಾರೆ, ರಾಘವೇಂದ್ರ ಆಗಿರಬಹುದು ಅವರ ಪಾತ್ರ ಏನಾಗಿತ್ತು, ಇನ್ನು ಅದೇ ರೀತಿಯಾಗಿ ಪವನ್ ಆರೋಪಿ ಏನಿದ್ದಾನೆ ಆತನ ಒಂದು ಪಾತ್ರ ಏನಾಗಿತ್ತು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದೇ ರೀತಿಯಾಗಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳೇನಿದ್ದಾವೆ ಆ ಸ್ಟೇಟ್ಮೆಂಟ್ಗಳನ್ನು ರೆಕಾರ್ಡ್ ಮಾಡುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದ್ದಾರೆ. ಇದೆಲ್ಲವನ್ನು ಕೂಡ ಕೋರ್ಟ್ ಮುಂದೆ ಪ್ರಸ್ತುತಪಡಿಸುವಂತಹ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡ್ತಾರೆ. ಅದೇ ರೀತಿಯಾಗಿ ಇವರು ಕಟ್ಟಿರುವಂತಹ ಕತೆ ಇದೆಯಲ್ಲ ಇದು ಸತ್ಯನ ಅಥವಾ ಸುಳ್ಳ, ಅದಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಕಲೆ ಹಾಕಿರುವಂತಹ ಒಂದು ಸಾಕ್ಷ್ಯಾಧಾರಗಳ ಮೇಲೆ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಆರೋಪಿಗಳನ್ನು ವಿಚಾರಣೆ ಮಾಡಲಾಗ್ತಾ ಇದೆ, ಅದೇ ರೀತಿಯಾಗಿ ವಿಚಾರಣೆ ವೇಳೆ ಸಾಕಷ್ಟು ಸ್ಟೇಟ್ಮೆಂಟ್ಗಳನ್ನು ಕೂಡ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ಗಳ ರೆಕಾರ್ಡ್ ಕೂಡ ಆಗ್ತಾ ಇದೆ. ಯಾರ್ಯಾರ ಪಾತ್ರ ಏನಾಗಿತ್ತು, ಅದೇ ರೀತಿಯಾಗಿ ಏನೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗೋದಾದರೆ ಸಂತೋಷ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಟ ದರ್ಶನ್ ಸೇರಿದಂತೆ ಉಳಿದ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸಿ ಈಗ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ವಿಚಾರಣೆ ನಡೀತಾ ಇದೆ. 3 ದಿನದ ವಿಚಾರಣೆ ಮುಕ್ತಾಯ ಆಗಿದ್ದು ಇವತ್ತು 4ನೇ ದಿನದ ವಿಚಾರಣೆಯನ್ನ ಪೊಲೀಸರು ಮಾಡ್ತಾ ಇರುವಂಥದ್ದು. ಈಗಾಗಲೇ ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಕೂಡ ಬಂದು 1 ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ನ ಒಳಭಾಗದಲ್ಲಿ ವಿಚಾರಣೆಯನ್ನು ನಡೆಸಿರುವಂಥದ್ದು. ಈ ಹಿಂದೆ ಆರೋಪಿಗಳು ಕೊಟ್ಟಿರುವಂತಹ ಹೇಳಿಕೆಗಳು ಇರಬಹುದು, ಜೊತೆಗೆ ಮುಂದೆ ಪೊಲೀಸರಿಗೆ ಸಿಕ್ಕಿರುವಂತಹ ಸಾಕ್ಷಿ ಆಧಾರವಾಗಿಟ್ಟುಕೊಂಡು ಅಂದ್ರೆ ಈ ಒಂದು ಆರೋಪಿಗಳ ವಿಚಾರಣೆಯನ್ನು ಮುಂದುವರೆಸಿರುವಂತದ್ದು. ಸ್ಥಳ ಮಹಜರು ಪ್ರಕ್ರಿಯೆ ಸಂದರ್ಭದಲ್ಲಿ ಸಾಕಷ್ಟು ಎವಿಡೆನ್ಸ್ ಗಳನ್ನ ಪೊಲೀಸರು ಕಲೆ ಹಾಕಿದ್ರು. ಆ ಎಲ್ಲ ಎವಿಡೆನ್ಸ್ ಗಳನ್ನು ಕೂಡ ಆಧಾರವಾಗಿಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನು ಕೂಡ ತೆಗೆದುಕೊಂಡಿರುವಂತದ್ದು. ಜೊತೆಗೆ ಚಿತ್ರದುರ್ಗದಿಂದ ಏನು ಕೊಲೆ ಆಗಿರುವಂತಹ ವ್ಯಕ್ತಿಯನ್ನ ಅಪಹರಣ ಮಾಡ್ಕೊಂಡು ಬಂದಿದ್ರು, ಆ ಸಂದರ್ಭದಲ್ಲಿ ಬಳಸಿದಂತಹ ಕಾರಿನ ಚಾಲಕನು ಕೂಡ ಶರಣಾಗಿರುವಂತಹ ಹಿನ್ನೆಲೆಯಲ್ಲಿ ಆ ವ್ಯಕ್ತಿಯನ್ನು ಕೂಡ ಈಗಾಗಲೇ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ A1 ಆರೋಪಿ ಪವಿತ್ರ ಮತ್ತು A2 ಆರೋಪಿ ದರ್ಶನ್ನ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಹೇಳಿಕೆಗಳನ್ನು ಕೂಡ ಪೊಲೀಸರು ಪಡೆದುಕೊಂಡಿರುವುದು, ಜೊತೆಗೆ ಆರೋಪಿಗಳ ಮೊಬೈಲ್ ಅನ್ನು ಕೂಡ ತೆಗೆದುಕೊಂಡು ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಫೋನ್ನಲ್ಲಿ ರೆಕಾರ್ಡ್ ಇರುವಂತಹ ಸಂದರ್ಭದಲ್ಲಿ ಅಥವಾ ಕಾಲ್ ರೆಕಾರ್ಡ್ ಇರಬಹುದು ಅಥವಾ ಫೋನ್ನ CDR ಅನ್ನು ಕೂಡ ಅಂದ್ರೆ ಅದನ್ನು ಕೂಡ ತೆಗೆದುಕೊಂಡು ಅದರ ಆಧಾರದ ಮೇಲೆ ಈಗ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಪ್ರಮುಖವಾಗಿ ಏನು 30 ಲಕ್ಷ ರೂಪಾಯಿಯನ್ನ ಏನು ಈ ಒಂದು ಕೊಲೆ ಕೇಸ್ನ ಸಂದರ್ಭದಲ್ಲಿ ಮುಚ್ಚಾಕೋದಕ್ಕೆ ಹಣವನ್ನು ಕೊಡಲಾಗಿತ್ತು ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೂ ಆ ಒಂದು ಹಣ ಎಲ್ಲಿಂದ ಬಂತು, ಅದರ ಮೂಲ ಯಾವ ಬ್ಯಾಂಕಿಂದ ಅದನ್ನ ವಿತ್ಡ್ರಾ ಮಾಡಲಾಗಿತ್ತು, ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಈ ಒಂದು ಕಿಡ್ನಾಪ್ ಮಾಡುವಂತ ಸಂದರ್ಭದಲ್ಲಿ ಬಂದಂತ ವೆಹಿಕಲ್ ನಲ್ಲಿ ಏನು ಫಾಸ್ಟ್ಯಾಗ್ಗೆ ಏನು ಹಣ ಕಟ್ಟಾಗಿರುತ್ತಲ್ಲ ಟೋಲ್ ಗೇಟ್ಗಳಲ್ಲಿ ಅದರ ಬ್ಯಾಂಕ್ನ ಮೂಲವನ್ನು ಕೂಡ ಈಗ ಪತ್ತೆ ಹಚ್ತಾ ಇರುವಂಥದ್ದು. ಅಂದ್ರೆ ಆರೋಪಿಗಳನ್ನ ಈ ಒಂದು ಕೊಲೆಗೆ ಸಂಬಂಧಪಟ್ಟ ಕೊಲೆಯ ಆರೋಪಿಗಳನ್ನ ಸಾಬೀತುಪಡಿಸೋದಕ್ಕೆ ಪೊಲೀಸರು ಸಾಕಷ್ಟು ಸಾಕ್ಷ್ಯಗಳನ್ನ ಈಗಾಗಲೇ ಹುಡುಕ್ತಾ ಇದ್ದಾರೆ. ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಈ ಒಂದು ಆರೋಪಿಗಳಿಂದ ಹೇಳಿಕೆಯನ್ನು ಕೂಡ ಪಡೆಯುವಂತ ಕೆಲಸವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡ್ತಾ ಇರುವಂತದ್ದು. ಸಂತೋಷ್, ಧನ್ಯವಾದಗಳು ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CDR, ಕಾಲ್ ಡೀಟೇಲ್ಸ್ ರೆಕಾರ್ಡ್, ಅದೇ ರೀತಿಯಾಗಿ ಟವರ್ ಡಂಪ್, ಇನ್ನು ಮತ್ತೊಂದೆಡೆಯಲ್ಲಿ ಮೊಬೈಲ್ಗಳನ್ನು ವಶಕ್ಕೆ ಪಡೆದುಕೊಂಡಿರುವಂತಹ ಅಧಿಕಾರಿಗಳು, ಅದರಲ್ಲಿ ಲಭ್ಯ ಇರುವಂತಹ ಡೇಟಾ ಅಂದರೆ ವಾಟ್ಸಪ್ನಲ್ಲಿ ಅವರು ಮಾಡಿರುವಂತಹ ಮೆಸೇಜ್ ಆಗಿರಬಹುದು, ಅದೇ ರೀತಿಯಾಗಿ ಯಾವುದಾದ್ರೂ ಕಾಲ್ ರೆಕಾರ್ಡ್ಸ್ ಏನಾದರೂ ಸೇವ್ ಆಗಿದ್ದರೆ ಅಥವಾ ಅದನ್ನು ಡಿಲೀಟ್ ಮಾಡಿದ್ರೆ ಅದನ್ನು ರಿಕವರಿ ಮಾಡುವಂತಹ ಕೆಲಸ ಆಗಿರಬಹುದು. ಇನ್ನು ಮತ್ತೊಂದೆಡೆಯಲ್ಲಿ ಇವರು ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಯಾರಾದರೂ ಒಬ್ಬರು ಆರೋಪಿಗಳು ಇದನ್ನು ರೆಕಾರ್ಡ್ ಏನಾದರೂ ಮಾಡ್ಕೊಂಡಿದ್ದಾರಾ ಅಥವಾ ಇದನ್ನು ಫೋಟೋ ಗೀಟೋ ಏನಾದರೂ ತೆಗೆದುಕೊಂಡಿದ್ದಾರಾ,
ಇದಕ್ಕೂ ಸಂಬಂಧಪಟ್ಟಂತೆ ಇದೀಗ ಅಧಿಕಾರಿಗಳು ಮಾಹಿತಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ 30 ಲಕ್ಷ ಹಣ ಕೊಡಲಾಗಿತ್ತು ಅನ್ನುವಂತಹ ಮಾಹಿತಿ ಇತ್ತು. ಈ 30 ಲಕ್ಷ ಹಣಕ್ಕೆ ಸಂಬಂಧಪಟ್ಟಂತೆ ತೆಗೆದುಕೊಂಡಿದ್ದು ಎಲ್ಲಿಂದ, ಅದೇ ರೀತಿಯಾಗಿ ಕೊಟ್ಟಿದ್ದು ಯಾರ್ಯಾರಿಗೆ, ಇನ್ನು ಆ ಹಣದ ಮೇಲೆ ಇರುವಂತಹ ಫಿಂಗರ್ ಪ್ರಿಂಟ್ ಯಾರದ್ದು, ಈಗಾಗಲೇ ಎಲ್ಲ ಆರೋಪಿಗಳ ಫಿಂಗರ್ ಪ್ರಿಂಟ್ ಕೂಡ ಪಡೆದುಕೊಂಡಾಗಿದೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಟ್ಗಳ ಮೇಲೆ ಏನಾದರೂ ದರ್ಶನ್ ಫಿಂಗರ್ ಪ್ರಿಂಟ್ ಕಂಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ನಾಶಪಡಿಸಿರುವಂತಹ ಒಂದು ಪ್ರಕರಣ ಕೂಡ ಅವರ ಮೇಲೆ ದಾಖಲಾಗಬಹುದು. ಅದೇ ರೀತಿಯಾಗಿ ಪ್ರಕರಣದ ದಿಕ್ಕು ತಪ್ಪಿಸೋದಕ್ಕೆ ಇಷ್ಟೆಲ್ಲ ಒಂದು ಸೀನ್ ಕ್ರಿಯೇಟ್ ಮಾಡಬೇಕಾಯಿತು ಅನ್ನುವಂತಹ ಒಂದು ಪ್ರಕರಣ ಕೂಡ ದಾಖಲಾಗುವಂತಹ ಸಾಧ್ಯತೆ ಇರುತ್ತೆ. ಆ ಒಂದು ಸೆಕ್ಷನ್ಗಳು ಕೂಡ ದಾಖಲಾಗುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಳಕ್ಕೆ ಇಳಿತಾ ಇರುವಂತಹ ಅಧಿಕಾರಿಗಳು ಇದೀಗ ಇಂಚಿಂಚು ಮಾಹಿತಿಗಳನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಎಲ್ಲ ಆರೋಪಿಗಳ ಸ್ಟೇಟ್ಮೆಂಟ್ಗಳನ್ನು ಈಗಾಗಲೇ ದಾಖಲಿಸ್ಕೊಂಡಿರುವಂತಹ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಈ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ಈಗ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕಿ ಅದನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಾಧ್ಯತೆ ಇರುತ್ತೆ. ಯಾಕಂದರೆ 2 ದಿನ ಮಾತ್ರ ಬಾಕಿ ಇದೆ ಕಸ್ಟಡಿ. ಹೀಗಾಗಿ ಎಲ್ಲ ಸಾಕ್ಷ್ಯಾಧಾರಗಳನ್ನು ಮುಂದಿಟ್ಟು ಏನೆಲ್ಲ ನಡೀತು ಅದನ್ನೆಲ್ಲ ವಿವರಣೆ ಕೊಟ್ಟು ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಾಧಾರಗಳನ್ನು ನ್ಯಾಯಾಧೀಶರ ಮುಂದೆ ಇಟ್ಟು ಮತ್ತಷ್ಟು ದಿನಗಳವರೆಗೆ ಈ ಆರೋಪಿಗಳನ್ನು ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇರುತ್ತೆ.